ಇಂದು ವರಗಳನ್ನ ಕರುಣಿಸೋ ವರಮಹಾಲಕ್ಷ್ಮಿ ಹಬ್ಬ. ಪಾಲಿಸಬೇಕಾದ ನಿಯಮಗಳೇನು? ಯಾವ ಯಾವ ಪದಾರ್ಥಗಳಲ್ಲಿ ಲಕ್ಷ್ಮಿಯ ಸಾನ್ನಿಧ್ಯವಿದೆ? ಯಾವ ಸಮಯದಲ್ಲಿ ಕಳಶವನ್ನ ಪ್ರತಿಷ್ಠಾಪಿಸಬೇಕು? ಲಕ್ಷ್ಮಿ ಹಬ್ಬದಂದು ಯಾವ ನೈವೇದ್ಯವನ್ನ ಮಾಡಬೇಕು? ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ಏನು? ಮಹಿಮೆ ಏನು? ಫಲಗಳೇನು? ಇದೇ ಈ ಹೊತ್ತಿನ ವಿಶೇಷ ವರಮಹಾಲಕ್ಷ್ಮಿ ಭಕ್ತಿ ಸಂಭ್ರಮ. ಶಾಸ್ತ್ರಗಳ ಪ್ರಕಾರ, ಪುರಾಣಗಳ ಪ್ರಕಾರ ವರಮಹಾಲಕ್ಷ್ಮಿ ಹಬ್ಬವು ದಾರಿದ್ರ್ಯವನ್ನ ಕಳೆದು ಇಚ್ಛೆಗಳನ್ನ ಈಡೇರಿಸುವ ಹಬ್ಬ, ಸಂಪತ್ತನ್ನ ವೃದ್ಧಿಸುವ ಹಬ್ಬ. ಇದು ಮಹಿಳೆಯರ ಅಚ್ಚುಮೆಚ್ಚಿನ ಹಬ್ಬ. ಇನ್ನು ಈ ಹಬ್ಬವನ್ನ ವಿಧಿವತ್ತಾಗಿ ಆಚರಿಸುವುದು ಹೇಗೆ? ಪಾಲಿಸಬೇಕಾದ ನಿಯಮಗಳೇನೆಂಬ ಸಂಗತಿಗಳನ್ನ ವಿವರವಾಗಿ ತಿಳಿಸಿಕೊಡುವುದಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಖ್ಯಾತ ಆಧ್ಯಾತ್ಮ ಚಿಂತಕರು ಮತ್ತು ವಿದ್ವಾಂಸರಾದ ದೈವಜ್ಞ ಡಾಕ್ಟರ್ ಸೋಮಯಾಜಿಯವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಚತುರ್ಭುಜೆ ಚಂದ್ರಕಲಾ ಬತಂಸೆ ಕುಚೋನ್ನತೆ ಕುಂಕುಮರಾಘಶೋಣೆ ಪುಂಡ್ರೇಕ್ಷು ಪಾಶಾಂಕುಶ ಪುಷ್ಪಬಾಣ ಚಾಪಹಸ್ತೆ ನಮಸ್ತೆ ಜಗದೇಕ ಮಾತಃ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಹರಿ ಓಂ. ವರ್ಷದ ಹತ್ತಾರು ಹಬ್ಬಗಳು ನಮ್ಮಲ್ಲಿ ಆಚರಣೆಯಲ್ಲಿದ್ದರೂ ಕೂಡ ಕೆಲವು ಹಬ್ಬಕ್ಕೆ ವಿಶೇಷವಾದಂಥ ಪ್ರಾಮುಖ್ಯತೆ. ವರಮಹಾಲಕ್ಷ್ಮಿ ವ್ರತ ಅಂತಕ್ಕಂಥದ್ದು ಬಹಳ ಪ್ರಮುಖವಾದಂಥದ್ದು. ಈ ವರ್ಷ ಬಹಳ ಜನಗಳಿಗೆ ಒಂದು ದೊಡ್ಡದಾದಂತಹ ಕನ್ಫ್ಯೂಷನ್ ಬಂತು. ಏನಪ್ಪ, ಶ್ರಾವಣ ಮಾಸದ 2ನೇ ಶುಕ್ರವಾರ ನಾವು ವರಮಹಾಲಕ್ಷ್ಮಿ ಅಂತ ಮಾಡ್ತಾ ಇದ್ವಿ, ಈ ಸಾರಿ ಇದು 3ನೇ ಶುಕ್ರವಾರಕ್ಕೆ ಯಾಕೆ ಹೋಗಿದೆ? ಬಹಳ ಜನ ಕಳೆದ ಶುಕ್ರವಾರನೇ ವರಮಹಾಲಕ್ಷ್ಮಿನ ಅನ್ನತಕ್ಕಂಥ ಒಂದು ಅನುಮಾನದಲ್ಲಿ ಕೆಲವರು ಅದರ ಆಚರಣೆನೂ ಮಾಡಿದ್ದುಂಟು. ಆಚರಣೆ ಮಾಡಿದ್ದಿದ್ರೆ ತಪ್ಪು ಅಂತ ಹೇಳೋದಿಲ್ಲ, ಆದರೆ ಶಾಸ್ತ್ರ, ಸಂಪ್ರದಾಯ, ಪದ್ಧತಿ, ಪರಂಪರೆಯಲ್ಲಿ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದೇನಪ್ಪ ಅಂದರೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ಹಿಂದಿನ ಶುಕ್ರವಾರ, ಅದನ್ನು ಸಂಪತ್ ಶುಕ್ರವಾರ ಅಂತ ಕರೆದರು. ಅವತ್ತು ಜಗನ್ಮಾತೆ, ಜಗದ್ರಕ್ಷಕಿ, ಜಗನ್ಯಾಮಕಿ ಆದಂತಹ ಮಹಾಲಕ್ಷ್ಮಿಯನ್ನು ಕುರಿತು ವಿಶೇಷವಾಗಿ ವೃತರೂಪದಲ್ಲಿ ಆಚರಣೆ ಮಾಡತಕ್ಕಂಥ ಒಂದು ಹಬ್ಬ ಇದು. ಕೆಲವು ಸಾರಿ ಬರೇ ಪೂಜೆ, ಇದು ಒಂದು ವೃತ, ವರಮಹಾಲಕ್ಷ್ಮಿ ವ್ರತ ಅಂತ ಹೇಳಿ ಆಚರಣೆ ಮಾಡತಕ್ಕಂಥ ಪದ್ಧತಿ ಬಹಳಷ್ಟು ಕುಟುಂಬಗಳಲ್ಲಿ ನಾವು ಕಾಣಬಹುದು. ಬಹಳಷ್ಟು ಕುಟುಂಬಗಳಲ್ಲಿ ಭಾರತದಾದ್ಯಂತ, ಮುಖ್ಯವಾಗಿ ಅದರಲ್ಲೂ ಕೂಡ ದಕ್ಷಿಣ ಭಾರತದಲ್ಲಿ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ವಿಶೇಷವಾದಂಥ ಪ್ರಾಮುಖ್ಯತೆ. ಲಕ್ಷ್ಮಿಗೆ ವರ್ಷದ 4 ಸಂದರ್ಭಗಳಲ್ಲಿ ವಿಶೇಷವಾಗಿ ಪೂಜೆ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಈ ದೀಪಾವಳಿ ಹೊತ್ತಿಗೆ ಮಾಡ್ತಕ್ಕಂಥ ಲಕ್ಷ್ಮೀ ಪೂಜೆ ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಪದ್ಧತಿಯನ್ನು ನಾವು ಕಾಣಬಹುದು. ಶುಕ್ರವಾರ ದೀಪಾವಳಿಯ ಹೊರತಾಗಿ ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಲಕ್ಷ್ಮೀ ಪೂಜೆ ಆಚರಣೆ. ಅಕ್ಷತದಿಗೆ ಅವತ್ತು ಕೂಡ ಲಕ್ಷ್ಮೀ ಪೂಜೆ ವಿಶೇಷವಾಗಿ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ನಾವು ಕಾಣಬಹುದು. ಅದೇ ರೀತಿಯಾಗಿ ಕೇವಲ ಮಹಾಲಕ್ಷ್ಮಿಯನ್ನೇ ಉದ್ದೇಶವಾಗಿ ಇಟ್ಟುಕೊಂಡು ಅತ್ಯಂತ ವಿಶೇಷವಾಗಿ ವೈಭವಯುತವಾಗಿ ಆಚರಣೆ ಮಾಡತಕ್ಕಂತಹ ಒಂದು ಲಕ್ಷ್ಮಿ ಕುರಿತಾದ ದೊಡ್ಡದಾದ ಹಬ್ಬ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂತಹ ಶುಕ್ಲ ಪಕ್ಷದ ಹುಣ್ಣಿಮೆಯ ಹಿಂದಿನ ದಿವಸ ಬರ್ತಕ್ಕಂತಹ ಶುಕ್ರವಾರ. ಈ ವರ್ಷ ಈ 9ನೇ ತಾರೀಕು ಶನಿವಾರದ ದಿವಸ ಹುಣ್ಣಿಮೆ. ಹುಣ್ಣಿಮೆ ಮಾತ್ರ ಅಲ್ಲ, ಅವತ್ತಿನ ಇನ್ನೊಂದು ವಿಶೇಷ ಏನು ಅಂತಂದ್ರೆ ರಕ್ಷಾಬಂಧನ, ಉಪಕರ್ಮ, ಸಂಸ್ಕೃತೋತ್ಸವ ಇತ್ಯಾದಿ ಇದ್ದು. ಆ ಹುಣ್ಣಿಮೆಯ ಹಿಂದೆ ಬರ್ತಕ್ಕಂಥದ್ದು ಅಂದರೆ 8ನೇ ತಾರೀಕು ಬರ್ತಕ್ಕಂಥ ಶುಕ್ರವಾರ. ಹಾಗಾಗಿ ಈ ವರ್ಷ ಸ್ಪಷ್ಟವಾಗಿ ಈ ವರಮಹಾಲಕ್ಷ್ಮಿ ವ್ರತದ ಆಚರಣೆ ಇರತಕ್ಕಂಥದ್ದು ಈ 8ನೇ ತಾರೀಕು ಶುಕ್ರವಾರ ಅಂತಕ್ಕಂಥದ್ದು. ಪ್ರಿಯ ಪ್ರೇಕ್ಷಕ ಪ್ರಭುಗಳಿಗೆ ನಾನು ಈ ಪವಿತ್ರವಾದ ವೇದಿಕೆಯ ಮುಖಾಂತರ ತಿಳಿಸ್ಬೇಕು. ನಾನು ಮೊಟ್ಟ ಮೊದಲನೇದಾಗಿ ಈ ಹಬ್ಬದ ಒಂದು ಪದ್ಧತಿಯಲ್ಲೋ ಬಹಳ ಅರ್ಥಪೂರ್ಣವಾದಂತಹ ಪದ್ಧತಿ. ಹೆಸರೇ ಹೇಳಾಗೆ ವರಮಹಾಲಕ್ಷ್ಮಿ. ವರ ಅಂತಂದರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಬಯಕೆಗಳನ್ನು ಅನುಗ್ರಹಿಸ್ತಕ್ಕಂತಹ ಒಂದು ದೈವಿಕ ಶಕ್ತಿಯ ಆಶೀರ್ವಾದಕ್ಕೆ ವರ ಅಂತನ್ಬೋದು. ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಆಲ್ ಲೆಜಿಟಿಮೇಟ್ ಡಿಸೈರ್. ಸಾಧಾರಣ ಮಹಾಲಕ್ಷ್ಮಿ ಹತ್ರ ಹೋಗ್ತಕ್ಕಂಥವ್ನು ಏನು ಕೇಳ್ತಾನೆ? ಸುವರ್ಣ ವೃದ್ಧಿಂ ಕುರು ಮೇ ಗೃಹೇ ಶ್ರೀ, ಸುಧಾನ್ಯ ವೃದ್ಧಿಂ ಕುರು ಮೇ ಗೃಹೇ ಶ್ರೀ,
ಕಲ್ಯಾಣ ವೃದ್ಧಿಂ ಕುರು ಮೇ ಗೃಹೇ ಶ್ರೀ, ವಿಭೂತಿ ವೃದ್ಧಿಂ ಕುರು ಮೇ ಗೃಹೇ ಶ್ರೀ ಅಂತ ಹೇಳಿ ಅವನು ಸಂಪತ್ತನ್ನು ಕೇಳ್ತಾನೆ. ಸಂಪತ್ತು ಅಂದ್ರೆ ಕೇವಲ ದುಡ್ಡಲ್ಲ, ಸುವರ್ಣ ವೃದ್ಧಿ, ಬಂಗಾರದ ಮಳೆಯಾಗಲಿ, ಸುಧಾನ್ಯ ವೃದ್ಧಿ, ಧಾನ್ಯಗಳಿಂದ ಈ ಮನೆ ತುಂಬಿರಲಿ, ಅಲ್ಲಿಂದ ಕಲ್ಯಾಣ ವೃದ್ಧಿ, ಶುಭ ಕಾರ್ಯಗಳು ಈ ಮನೆಯಲ್ಲಿ ನಡೀತಾ ಇರಲಿ, ವಿಭೂತಿ ವೃದ್ಧಿ, ಐಶ್ವರ್ಯ, ಅಷ್ಟೈಶ್ವರ್ಯದಿಂದ ತುಂಬಿರಲಿ ಈ ಮನೆ, ಅಷ್ಟೈಶ್ವರ್ಯ. ಈ ಥರ ಲಕ್ಷ್ಮಿಯನ್ನು ಕುರಿತು ನಾನಾ ರೀತಿಯಾದಂತಹ ಒಂದು ಪೂಜೆ ಮಾಡಿದ ನಂತರದಲ್ಲಿ ಮಾಡ್ತಕ್ಕಂಥ ಪ್ರಾರ್ಥನಾ ಶ್ಲೋಕಗಳಿವೆ. ಈ ಪೂಜೆಯ ವಿಧಾನವು ಬಹುತೇಕ ಭಾರತೀಯ ಪೂಜೆಯಲ್ಲಿ ಎಷ್ಟೇ ಬೆಳಗ್ಗೆ ಮಾಡುವಂಥದ್ದಾಗಿರಲಿ, ಸಾಯಂಕಾಲ ಮಾಡುವಂಥದ್ದಾಗಿರಲಿ, ಸ್ನಾನೇನ ಶುದ್ಧಿ ನತು ಚಂದನೇನ ಅನ್ನಂತಹ ಭಾರತೀಯ ಸಂಸ್ಕಾರ ಸಂಸ್ಕೃತಿ. ಇಂಥ ಸಂದರ್ಭದಲ್ಲಿ ಬೆಳಗಿನ ಸ್ನಾನಕ್ಕೆ ಅಭ್ಯಂಗ ಸ್ನಾನ ಅಂತದ್ದು, ಅಂದರೆ ತಲೆಗೆ ಘೃತ, ತುಪ್ಪ ಅಥವಾ ಎಣ್ಣೆಯನ್ನು ಹಾಕ್ಕೊಂಡು ಅಭ್ಯಂಗ ಸ್ನಾನವನ್ನು ಮಾಡಿ ಶುಚಿರ್ಭೂತರಾಗಿ ತಿಲಕಧಾರಣೆ, ನೂತನ ವಸ್ತ್ರಧಾರಣೆ, ನೂತನ ವಸ್ತ್ರ ಅಥವಾ ರೇಷ್ಮೆ ಬಟ್ಟೆಯ ಧಾರಣೆ, ಆಭರಣಾದಿಗಳನ್ನು ಹಾಕ್ಕೊಂಡು ವಸ್ತ್ರ ಆಭರಣಾದಿಗಳನ್ನು ತಿಲಕಧಾರಣೆ ಮಾಡಿ ಗುರು ಹಿರಿಯರಿಗೆ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ತಗೊಂಡು ನಿತ್ಯ ಪೂಜೆ, ನಿತ್ಯ ಕರ್ಮಾದಿಗಳನ್ನು ಮುಗಿಸಿ ಇಷ್ಟ ದೇವತೆ, ಕುಲದೇವತೆ, ನಿತ್ಯ ಕರ್ಮಾದಿಗಳನ್ನು ಮುಗಿಸಿದ ನಂತರದಲ್ಲಿ ನಾವು ವರಮಹಾಲಕ್ಷ್ಮಿಗೆ ವಿಶೇಷವಾಗಿ ನಿರ್ಮಿಸಿರ್ತಕ್ಕಂತಹ ಮಂಟಪ ಆಗ್ಬೋದು, ನಮ್ಮ ಪೂಜಾ ಮನೆ ಎಲ್ಲಾದರೂ ನಾವು ಮಾಡತಕ್ಕಂತಹ ಜಾಗದಲ್ಲಿ ರಂಗೋಲಿಯಲ್ಲಿ ಮಂಡಲಾಕಾರ ಬರೆದು, ಮಂಡಲವನ್ನು ಬರೆದು ಅದರ ಮೇಲೆ ಆಸನ ಹಾಕಿ ಅದಕ್ಕೆ ಅಲಂಕಾರಾದಿಗಳನ್ನು ಮಾಡಿ ಆಸನಕ್ಕೆ ನಂತರದಲ್ಲಿ ಅವರವರ ಶಕ್ತಿಯಾನುಸಾರ ಬೆಳ್ಳಿ ತಟ್ಟೆ, ಸಾಧ್ಯವಿದ್ದವರು ಬಂಗಾರದ ತಟ್ಟೆ, ಬೆಳ್ಳಿ ಕಲಶ, ಬಂಗಾರದ ಕಲಶ, ತಾಮ್ರದ ಕಲಶ, ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕಲಶದಲ್ಲಿ, ಬೇರೆ ಕಲಶದಲ್ಲಿ ನೀರು ಹಾಕ್ತೀವಿ ನಾವು. ಈ ವರಮಹಾಲಕ್ಷ್ಮಿಗೆ ಒಂದು ಪದ್ಧತಿ ಉಂಟು, ನೀರು ಹಾಕ್ತಕ್ಕಂಥ ಪದ್ಧತಿಯೂ ಉಂಟು. ಆದರೆ ಧಾನ್ಯಲಕ್ಷ್ಮಿ ಅಂಥೇಳಿ ಧಾನ್ಯವನ್ನು ಹಾಕಿ ಅಕ್ಕಿ, ಗೋಧಿ, ಬೆಳೆದಂಥ ಧಾನ್ಯಗಳನ್ನು ಹಾಕ್ತಕ್ಕಂಥದ್ದು. ಅಥವಾ ಇನ್ನು ಅನುಕೂಲ ಇದ್ದವರು ನಗದಾಣ್ಯಗಳು, ದುಡ್ಡು, ಚಿಲ್ಲರೆ, ನೋಟು ಇತ್ಯಾದಿಗಳು, ಬಂಗಾರದ ಆಭರಣಗಳು, ಬಂಗಾರದ ಗಟ್ಟಿ, ಬಂಗಾರದ ಆಭರಣಗಳನ್ನೆಲ್ಲ ಹಾಕಿ ಅದರ ಮೇಲೆ ನಾಳಿಕೇರ, ತೆಂಗಿನಕಾಯಿಯನ್ನು ಇಟ್ಟು, ಮಾವಿನ ಸೊಪ್ಪಿನಿಂದ ಅಲಂಕಾರ ಮಾಡಿದಂಥ ಇದರಲ್ಲಿ ತೆಂಗಿನಕಾಯಿಯನ್ನು ಇಟ್ಟು ಅದಕ್ಕೆ ರೇಷ್ಮೆ ಬಟ್ಟೆಯ ಅಲಂಕಾರ, ನಂತರದಲ್ಲಿ ಚಿನ್ನಾಭರಣದ ಅಲಂಕಾರ. ಅಲ್ಲೇನಪ್ಪ ಒಂದು ವಿಶೇಷತೆ ಅಂದರೆ, ನಾವು ಉಪಯೋಗಿಸ್ತಾ ಇರ್ತಕ್ಕಂತಹ ಚಿನ್ನ, ನಾವು ಶರೀರದ ಮೇಲೆ ಹಾಕ್ಕೊಂಡಿರ್ತಕ್ಕಂತಹ ಚಿನ್ನ, ನಾವು ಉಪಯೋಗಿಸ್ತಾ ಇರ್ತಕ್ಕಂಥ ಚಿನ್ನ, ಆ ಬಂಗಾರವನ್ನು ಒಂದು ಸಾರಿ ಒದ್ದೆ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ದೇವ್ರಿಗೆ ಹಾಕ್ಬೋದು. ಬೇರೆ ನಾವು ಹಾಕಿರ್ತಕ್ಕಂಥ ಬಟ್ಟೆ ದೇವ್ರಿಗೆ ಹಾಕೋಕ್ಕಾಗೋಲ್ಲ, ನಾವು ಹಾಕ್ಕೊಂಡಿರೋ ಹೂ ದೇವ್ರ ಮೇಲೆ ಇಡೋಕ್ಕಾಗೋದಿಲ್ಲ, ನಾವು ಹಾಕ್ಕೊಂಡಿರ್ತಕ್ಕಂಥ ಕುಂಕುಮ, ಅರ್ಶಿನ ಅಥವಾ ಇನ್ಯಾವುದೂ ಕೂಡ ದೇವರಿಗೆ ಸಮೀಪ ಹೋಗಬಾರ್ದು. ಆದರೆ ಬಂಗಾರಕ್ಕೆ ಆ ದೋಷ ಇಲ್ಲ. ಒಂದು ಒದ್ದೆ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ನೀವು ಹಾಕ್ಕೊಂಡಿರ್ತಕ್ಕಂಥ ಕಂಠಿ ಹಾರ, ನೆಕ್ಲೇಸು ಅಥವಾ ಬಳೆನೋ, ಉಂಗುರ ಇತ್ಯಾದಿಗಳನ್ನು ದೇವರಿಗೆ ಸಮರ್ಪಣೆ, ಅಂದರೆ ಅಲ್ಲಿ ಅಲಂಕಾರ ಮಾಡಬಹುದು. ಅದರಲ್ಲಿ ಅದೇನು ಅಪರಾಧವಾಗಲ್ಲ. ಬಂಗಾರದ ಆಭರಣದಿಂದ ಆ ಕಲಶವನ್ನು ಹೂವು, ಬಂಗಾರ, ರೇಷ್ಮೆ ವಸ್ತ್ರಗಳಿಂದ ಅಲಂಕಾರ ಮಾಡಿ ನಂತರದಲ್ಲಿ ವಿಧಿಪೂರ್ವಕವಾಗಿ ಆ ಕಲಶಕ್ಕೆ ಪ್ರಾಣ ಪ್ರತಿಷ್ಠಾಪನಾದಿಗಳನ್ನು ಮಾಡಿ ಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡ್ತಕ್ಕಂಥದ್ದು. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಾವಹ ಮಹಾಲಕ್ಷ್ಮೀ ನಮಃ ಆವಾಹಯಾಮಿ ಸ್ವಾಗತಂ ಅಂತಕ್ಕಂಥ ಮಂತ್ರಗಳನ್ನು, ಇನ್ನು ಬೇರೆ ಬೇರೆ ಅದಕ್ಕೆ ಸಂಬಂಧಪಟ್ಟ ಪ್ರಾಂತೀಯವಾಗಿ ಬದಲಾಗ್ತಕ್ಕಂಥ ಕೆಲವು ಪದ್ಧತಿಗಳಲ್ಲಿ, ಕೆಲವು ಪರಂಪರೆಗಳಲ್ಲಿ, ಕೆಲವು ಮನೆತನಗಳಲ್ಲಿ ಬದಲಾಗ್ತಕ್ಕಂಥ ಮಂತ್ರಾದಿಗಳನ್ನು ಅಲ್ಲಿ ಹೇಳಿಕೊಂಡು ಧ್ಯಾನ, ಆವಾಹನೆ. ಫಸ್ಟ್ ಧ್ಯಾನ,
ಲಕ್ಷ್ಮೀ ಧ್ಯಾನ. ಹಸ್ತದ್ವಯೇನ ಕಮಲೆ ಧಾರಯಂತಿ ಸ್ವಲೀಲಯ ಹಾರವನು ಪುರಸ್ಯುಕ್ಯಾಂ ಲಕ್ಷ್ಮೀಂ ದೇವೀಂ ವಿಚಿಂತೆಯೇ ಅಂತಕ್ಕಂಥ ಧ್ಯಾನ ಶ್ಲೋಕಾದಿಗಳಿಂದ ಆ ಲಕ್ಷ್ಮಿಯನ್ನು ಆವಾಹನೆ ಮಾಡಿ, ಹಿರಣ್ಯವರ್ಣ ಮಂತ್ರವಾಗ್ಬೋದು, ಆವಾಹನೆ, ಆಸನ, ಪಾದ್ಯ, ಅರ್ಘ್ಯ, ಆಚಮ್ಯ, ನಂತರ ಸ್ನಾನ. ಸ್ನಾನಕ್ಕೆ ಅಂತ ಬಂದಾಗ ಪ್ರೋಕ್ಷಣೆ ಮಾಡ್ತಕ್ಕಂಥದ್ದು. ಆ ಪ್ರೋಕ್ಷಣೆಯಲ್ಲಿ ಫಲಪಂಚಾಮೃತ, ಇನ್ನು ಮಹಾಲಕ್ಷ್ಮಿಯ ವಿಗ್ರಹ ಇದ್ದರೆ ಅಥವಾ ಮಹಾಲಕ್ಷ್ಮಿಯ ಡಾಲರ್ ಅಂತಾರಲ್ಲ, ಪೆಂಡೆಂಟು, ಅದನ್ನ ಇದ್ದರೆ ಅದಕ್ಕೆ ಅಭಿಷೇಕ ಮಾಡ್ತಕ್ಕಂಥದ್ದು. ಕಲ್ಪನೆಯಲ್ಲಿ ಸ್ವಚ್ಛನ್ನು ಮಾಡಿ ನಂತರದಲ್ಲಿ ವಸ್ತ್ರ, ಗೆಜ್ಜವಸ್ತ್ರ ಇತ್ಯಾದಿಗಳು, ಆ ಸಮಯದಲ್ಲಿ ಮತ್ತೊಂದು ರೇಷ್ಮೆ ಕಣ ಇತ್ಯಾದಿಗಳಿಂದ ಹಾಕಿ ವಸ್ತ್ರ, ಉಪವೀತ, ಆಭರಣ, ಮತ್ತೊಮ್ಮೆ ಆಭರಣವನ್ನು ಸಮರ್ಪಣೆ ಮಾಡಿ, ಗಂಧ, ಅಕ್ಷತೆ, ನಾನಾ ವಿಧವಾದಂಥ ಪುಷ್ಪ, ಪತ್ರೆ ಎಂದಾಗ ನಮ್ಮಲ್ಲಿ ಪತ್ರಗಳಲ್ಲಿ ನಾನಾ ವಿಧ ಪತ್ರಗಳಿದ್ರೂ ಕೂಡ ಬಿಲ್ವ ಪತ್ರೆ ಬಹಳ ಜನಗಳ ನಂಬಿಕೆ ಏನಪ್ಪಾ ಅಂದ್ರೆ ಅದು ಈಶ್ವರನಿಗೆ ಸಂಬಂಧಪಟ್ಟಿದ್ದು, ಈಶ್ವರನಿಗೆ, ಶಿವನಿಗೆ ಅಂತ. ಆದರೆ ಲಕ್ಷ್ಮಿ ಅಷ್ಟೋತ್ತರದಲ್ಲೇ ಬರುತ್ತೆ. ಬಿಲ್ವ ನಿಲಯಾಯೈ ನಮಃ, ವಿಷ್ಣುಪ್ರಿಯಾಯೈ ನಮಃ. ಬಿಲ್ವ ನಿಲಯ, ಬಿಲ್ವಪತ್ರೆಯಲ್ಲಿ ನೆಲೆಸಿರತಕ್ಕಂಥವಳು ಅಂತ. ಹಾಗಾಗಿ ಬಿಲ್ವಪತ್ರೆ ಪ್ರಿಯವಾದಂಥದ್ದು. ಇನ್ನು ಹಸ್ತದ್ವಯೇನ ಕಮಲೆ ಧಾರಯಂತಿ ಸ್ವಲೀಲಯ ಅಂತ ನಾನು ಹೇಳಿದಾಗಲೇ, ಹಸ್ತದ್ವಯೇನ ಕಮಲೆ, ಕಮಲ ಪುಷ್ಪ. ಕಮಲ ಅಂದ್ರೆ ತಾವರೆ ಹೂವು, ಪಂಕಜ ಪುಷ್ಪ. ಆ ಪುಷ್ಪದಲ್ಲಿ ಲಕ್ಷ್ಮಿ ವಾಸನೆ ಆ ಪುಷ್ಪದ ಮೇಲಂತೆ. ತಾವರೆ ಬಹಳ ಪ್ರಿಯವಾದಂಥದ್ದು ಮಹಾಲಕ್ಷ್ಮಿಗೆ. ತಾವರೆ ಹೂವು, ಸುವಾಸನಯುಕ್ತವಾದಂತಹ ಮಲ್ಲಿಗೆ, ಸುವಾಸನಯುಕ್ತವಾದಂತಹ ಜಾಜಿ, ಬೇರೆ ಬೇರೆ ತೀವ್ರವಾದಂತಹ ಸುವಾಸನೆಯಿಂದ ಯುಕ್ತವಾಗಿರತಕ್ಕಂತಹ ಚಂಪಕ, ಅಶೋಕ, ಪನ್ನಾಗ. ಚಂಪಕ ಅಂದರೆ ಸಂಪಿಗೆ ಹೂವು ಇತ್ಯಾದಿ ಹೂವುಗಳಿಂದ, ಮಲ್ಲಿಗೆ ಇತ್ಯಾದಿ ಹಾರಗಳಿಂದ ಆ ದೇವಿಗೆ ಅಲಂಕಾರವನ್ನು ಮಾಡಿ, ನಂತರದಲ್ಲಿ ಹರಿದ್ರಾ ಕುಂಕುಮ ಪೂಜೆ ಅಂದರೆ ಅರ್ಶಿನ ಕುಂಕುಮವನ್ನು ಭಕ್ತಿಪೂರ್ವಕವಾಗಿ ಸಮರ್ಪಣೆ ಮಾಡಿ ಮಂತ್ರೋಕ್ತವಾಗಿ, ನಂತರದಲ್ಲಿ ಆ ಲಕ್ಷ್ಮಿ ಅಷ್ಟೋತ್ತರ, ಸಹಸ್ರನಾಮ ಇತ್ಯಾದಿಗಳನ್ನು ಕುಂಕುಮಾರ್ಚನೆ, ಪುಷ್ಪಾರ್ಚನೆ ಮಾಡ್ತಕ್ಕಂಥದ್ದು ಈ ಒಂದು ವ್ರತದ, ಇದು ವ್ರತ ಅಲ್ಲ, ಇದೊಂದು ಪೂಜೆಯ ಒಂದು ಪದ್ಧತಿ. ಇದಲ್ಲದೇನೆ ಇದನ್ನೇ ವ್ರತೋಪಾದಿಯಲ್ಲಿ ಮಾಡ್ತಕ್ಕಂಥವರಿಗೆ ಇದರಲ್ಲೇ ಒಂದಿಷ್ಟು ವ್ಯತ್ಯಾಸಗಳು. ಇದನ್ನೊಂದು ವ್ರತವಾಗಿ ಮಾಡಿ ದಂಪತಿಗಳು ಒಟ್ಟಿಗೆ ಕೂತು ಏಕಕಾಲಕ್ಕೆ ಸಂಕಲ್ಪವನ್ನು ತಗೊಂಡು ವ್ರತ ಮಾಡ್ತಕ್ಕಂಥದ್ದು. ನಾನು ಇದುವರೆಗೆ ಹೇಳಿರ್ತಕ್ಕಂಥದ್ದು ಲಕ್ಷ್ಮೀ ಪೂಜೆಯ ವಿಧಾನ. ಇದಕ್ಕೆ ಇದು ವ್ರತ ಅಲ್ಲ. ವ್ರತ ಅಂತಕ್ಕಂಥದ್ದು ಒಂದು ನೇಮ, ಅದನ್ನ ಒಂದು ನಿರ್ದಿಷ್ಟವಾದ ರೀತಿಯಲ್ಲಿ ಕೂತು ಮಾಡ್ತಕ್ಕಂಥದ್ದು. ಇದರ ನಂತರದಲ್ಲಿ ನೈವೇದ್ಯ, ನಾನಾ ರೀತಿಯ ಫಲ, ಭಕ್ಷ್ಯಭೋಜ್ಯಗಳನ್ನು ಮಾಡಿ, ಆ ಭಕ್ಷ್ಯಭೋಜ್ಯ ಅಂದಾಗ ಪ್ರಾಂತೀಯವಾಗಿ ಬದಲಾಗ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಭಾರತೀಯರಲ್ಲಿ ನಾವು ಕಾಣ್ಬೋದು. ಅದನ್ನು ನೋಡಿಕೊಂಡೆ ನಾನು ಬಹಳಷ್ಟು ಸಂದರ್ಭದಲ್ಲಿ ಇದೇ ವೇದಿಕೆಯಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ವಿವಿಧತೆಯಲ್ಲಿ ಏಕತೆಯಿಂದ ಕಂಡಂತಹ ಅದ್ಭುತ ಸಂಸ್ಕಾರ, ಸಂಸ್ಕೃತಿ ಭಾರತೀಯರದ್ದು. ಹಾಗಾಗಿ ಕೆಲವು ಕಡೆಯಲ್ಲಿ ಹೋಳಿಗೆ, ಒಬ್ಬಟ್ಟಿನ ನೈವೇದ್ಯ ಮಾಡಿದರೆ, ಇನ್ನು ಕೆಲವರು ಕ್ಷೀರ ಪ್ರಮಾಣ, ಇನ್ನು ಕೆಲವರಲ್ಲಿ ಕೇಸರಿ ಬಾತ್ನಂತಹ ಒಂದು ಭಕ್ಷ್ಯವನ್ನು ಮಾಡಿ ದೇವಿಗೆ ಸಮರ್ಪಣೆ ಮಾಡೋದು. ಒಂದೊಂದು ಪ್ರಾಂತೀಯವಾಗಿ ಒಂದೊಂದು ಥರದಲ್ಲಿದೆ. ಆ ಪ್ರಾಂತೀಯವಾಗಿರ್ತಕ್ಕಂಥ ಭಕ್ಷ್ಯಾದಿಗಳನ್ನು ಮಾಡಿ ನೈವೇದ್ಯವನ್ನು ಮಾಡಿ, ನೈವೇದ್ಯದ ನಂತರದಲ್ಲಿ ಆ ಲಕ್ಷ್ಮಿಯನ್ನು ಸ್ತುತಿಸ್ತಕ್ಕಂತಹ ಶ್ರೀ ಸೂಕ್ತಾದಿಗಳ ಪಾರಾಯಣ, ಶ್ರೀ ಸೂಕ್ತ, ವಿಷ್ಣು ಸೂಕ್ತ ಇತ್ಯಾದಿಗಳನ್ನು ಪಾರಾಯಣ ಮಾಡಿ ಮಹಾಲಕ್ಷ್ಮಿಯ ಜಪಾದಿಗಳನ್ನು ಮಾಡ್ತಕ್ಕಂಥದ್ದು, ಆರತಿ ಇತ್ಯಾದಿಗಳು. ಇದು ಒಂದು ಪದ್ಧತಿ. ಆದರೆ ವ್ರತ ಅಂತ ಮಾಡಿದಾಗ ಕಂಕಣ ಕೊಟ್ಟುಕೊಂಡು ಅಂಗಪೂಜಾದಿಗಳನ್ನು ಸಹಿತವಾಗಿ ವಿಶಿಷ್ಟವಾಗಿ ಪೂಜೆ ಮಾಡ್ತಕ್ಕಂಥದ್ದು ವ್ರತ. ಇನ್ನು ವ್ರತದಲ್ಲಿ ಕಥೆ ಓದ್ತಕ್ಕಂಥ ಒಂದು ಪದ್ಧತಿಯೂ ಉಂಟು. ಇದಿಷ್ಟು ಕೂಡ
ಒಂದು ಸಂಕ್ಷಿಪ್ತವಾದ ಹ್ಮ್ ಬಹುತೇಕ ಎಲ್ಲ ಪ್ರಾಂತ್ಯಗಳಲ್ಲೂ ಕೂಡ ಆಚರಣೆ ಮಾಡತಕ್ಕಂತಹ ಈ ಒಂದು ಅದ್ಭುತ ಹಬ್ಬದ ಒಂದು ಕಲ್ಪನೆ ವಿಧಿ. ಒಂದಷ್ಟು ಮಂದಿಗೆ ಏನು ವಿವರಣೆ ಗೊತ್ತಿರುವುದಿಲ್ಲ, ಜೊತೆಗೆ ಏನ್ ಮಾಡಬಾರ್ದು ಅನ್ನೋದ್ರ ಬಗ್ಗೆಯೂ ಕೂಡ ಅರಿವಿರುವುದಿಲ್ಲ. ಹಾಗಾಗಿ ಲಕ್ಷ್ಮೀ ಪೂಜಾ ಸಂದರ್ಭದಲ್ಲಿ ಏನನ್ನ ಮಾಡಬಾರ್ದು, ಯಾವ ತಪ್ಪುಗಳಾಗಬಾರ್ದು? ಯಾವ ತಪ್ಪು ಮಾಡಬಾರ್ದು ಅಂದ್ರೆ, ತಪ್ಪು ಮನುಷ್ಯ ಸಹಜವಾದಂತಹ ಪ್ರಕ್ರಿಯೆ. ಹಾಗಾಗಿ ನಮ್ಮ ಭಾರತೀಯ ಪದ್ಧತಿ ಪರಂಪರೆಯಲ್ಲಿ ಪೂಜೆ ಮುಗಿದ ಮೇಲೆ ಒಂದು ಸ್ಪಷ್ಟವಾದಂತಹ ಕಾರ್ಯಕ್ರಮ ಇದಿರುತ್ತೆ. ಪೂಜಾ ಕಾಲೇ ಕರ್ಮಕಾಲೇ ಮಧ್ಯೆ ಮಂತ್ರ ತಂತ್ರ ಸ್ವರವರ್ಣ ನ್ಯೂನಾತಿರಿಕ್ತ ಲೋಪದೋಷ ಪರಿಹಾರಾರ್ಥಂ ನಾಮತ್ರಯ ಮಹಾಮಂತ್ರಪಾಖ್ಯಂ ಕರ್ಮ ಕರಿಷ್ಯೆ. ನಮಗೆ ತಿಳಿದಂಥದ್ದು ಯಾವುದು ತಪ್ಪು ಮಾಡಬಾರದು. ಕೆಲವರು ತಪ್ಪುಗಳು ಆಗ್ಬಿಡುತ್ತೆ. ಆ ತಪ್ಪುಗಳಿಗೆ ಕ್ಷಮೆ ಇರಲಿ ಅಂತ. ಇನ್ನು ಇದರ ನಂತರದಲ್ಲಿ ಪ್ರೇಕ್ಷಕರಿಗೆ ನಾವು ಮುಖ್ಯವಾಗಿ ಕೊಡಬೇಕಾದಂಥ ಏನಪ್ಪ ಒಂದು ಸುದ್ದಿ ಅಂದರೆ, ಒಂದು ಸಮಯ. ಪೂಜೆ ಅಥವಾ ವ್ರತವನ್ನ ಬೆಳಗ್ಗೆ ಸ್ವಲ್ಪ ಬೇಗ, ಸುಮಾರು ಒಂದು 7 ಗಂಟೆ ಹೊತ್ತಿಗೆ ಶುರು ಮಾಡಿ ಒಂದು 10 ಗಂಟೆ ಒಳಗಡೆ ಎಲ್ಲ ವ್ರತದ ಒಂದು ಇದನ್ನ ಮುಗಿಸ್ತಕ್ಕಂಥದ್ದು ಪ್ರಯತ್ನ ಪಡ್ತಕ್ಕಂಥದ್ದು. ಕೆಲವರು ಸಂಜೆ ಹೊತ್ತು ಮಾಡ್ತಾರಲ್ಲ ಗುರುಗಳೇ, ಸಂಜೆ ಹೊತ್ತು ವ್ರತಕ್ಕೆ ಪೂಜೆಗೆ ಈ ವ್ರತಕ್ಕೆ ಪೂಜೆಗೆ ಇಲ್ಲ. ಸಂಜೆ ಹೊತ್ತು ಇದರದ್ದೇ ಮಂಗಳಾರತಿ ಮಾಡ್ತಕ್ಕಂಥ ಒಂದು ಪದ್ಧತಿ ಉಂಟು. ಇನ್ನು ಕೆಲವರು ಇದನ್ನ ಒಂದು 9-9:30 ಶುರು ಮಾಡಿ 12 ಗಂಟೆಗೆ ಕನ್ಕ್ಲೂಡ್, 12 ಗಂಟೆ ನಂತರದಲ್ಲಿ ಕನ್ಕ್ಲೂಡ್ ಮಂಗಳಾರತಿ ಮಾಡತಕ್ಕಂಥದ್ದು ಎರಡೂ ಕೂಡ ಆಗತ್ತೆ. ರಾಹುಕಾಲದ ಬಗ್ಗೆ ಅಷ್ಟು ಮಹತ್ವ ಕೊಡದೇ ಇರ್ತಕ್ಕಂಥವ್ರು ಅವ್ರು ಯಾವ ಟೈಮಿಗೂ ಮಾಡ್ಕೊಳ್ಬೋದು. ಇನ್ನು ಮುಖ್ಯವಾದಂಥದ್ದೇನಪ್ಪ ಅಂದ್ರೆ, ಇಲ್ಲಿ ಇದರ ವಿಸರ್ಜನೆ, ಆ ಕಲಶ ಸ್ಥಾಪನೆ ವ್ರತ ಆಗಲಿ ಅಥವಾ ಪೂಜೆ ಆಗಲಿ, ಕಲಶ ಸ್ಥಾಪನೆ ಮಾಡಿದಾಗ ಅವತ್ತು ಕಲಶ ವಿಸರ್ಜನೆ ಮಾಡೋ ಹಾಗಿಲ್ಲ. ಇಟ್ಟ ದಿನನೇ ಮಾಡುವಂತಿಲ್ಲ. ಈ ಹಬ್ಬಕ್ಕೆ ಶುಕ್ರವಾರ ಸಾಯಂಕಾಲ ಒಂದು ಮಂಗಳಾರತಿ, ಒಂದು ಸಂಕ್ಷಿಪ್ತವಾದ ಪೂಜೆ, ಭಜನೆ, ಕೀರ್ತನೆಗಳನ್ನ ಮಾಡ್ತಕ್ಕಂಥದ್ದು. ಮಾರನೇ ದಿವಸ ಶನಿವಾರ, ಜೊತೆಗೆ ಈ ವರ್ಷ ಅದು ಹುಣ್ಣಿಮೆ ಕೂಡ. ಹಾಗಾಗಿ ಶನಿವಾರವೂ ಕೂಡ ಕಲಶ ವಿಸರ್ಜನೆ ನಿಷಿದ್ಧ. ಭಾನುವಾರ 3ನೇ ದಿವಸ ಪಾಡ್ಯ ಬಂದಿರುತ್ತೆ, ಅವತ್ತು ಅವರು ವಿಸರ್ಜನೆ ಅಂತ. ಆದರೆ ಅದನ್ನು ಮಂಗಳ ಮಾಡ್ತಕ್ಕಂಥದ್ದು ಭಾನುವಾರ ಬೆಳಗ್ಗೆ ಒಂದು 6 ಗಂಟೆ 9 ಗಂಟೆ 10 ಗಂಟೆ ಒಳಗಡೆ ಮಾಡ್ತಕ್ಕಂಥ ಸರಿಯಾದ ಪದ್ಧತಿಗಳು. ಈಗ ಕಲಶವನ್ನ ಕದಲಿಸಿದ ಮೇಲೆ ಗುರುಗಳೇ, ಆ ತೆಂಗಿನಕಾಯಿ ಇರುತ್ತಲ್ಲ, ದೇವಿಗೆ ಅರ್ಪಿತವಾದಂತಹ ತೆಂಗಿನಕಾಯಿ, ಅದನ್ನ ಏನ್ ಮಾಡಬೇಕು ಅಂತ ಹೇಳಿ. ಎಲ್ಲೋ ಇಟ್ಟು ಕಳಿಸಬಾರದು, ಅದು ಹಾಳಾಗಕ್ಕೆ ಬಿಡಬಾರದು. ಹೌದು, ಲಕ್ಷ್ಮಿಯನ್ನು ಆವಾಹನೆ ಮಾಡಿದಂತಹ ಒಂದು ಪವಿತ್ರವಾದ ಫಲ ಅದಾಗಿರುತ್ತೆ. ಹಾಗಾಗಿ ನಂತರದಲ್ಲಿ ಅದರಿಂದ ಸಿಹಿ ಭಕ್ಷ್ಯವನ್ನೇನಾರ ಮಾಡಿ ಇಷ್ಟ ಜನ ಸಹ ಭುಕ್ತಂ ಮಂದಿಯೆಲ್ಲ ಕೂತು ನೆಮ್ಮದಿಯಾಗಿ ಅದನ್ನ ಪ್ರಸಾದ ರೂಪದಲ್ಲಿ ತಗೊಳ್ತಕ್ಕಂಥದ್ದು ಸರಿಯಾದಂತಕ್ಕಂಥ. ಗುರುಗಳೇ, ಶುಕ್ರವಾರ ನಾವು ಲಕ್ಷ್ಮೀ ಪೂಜೆಯನ್ನ ಮಾಡಿ ಲಕ್ಷ್ಮಿಯನ್ನ ಬರಮಾಡಿಕೊಂಡ್ರೆ, 9ನೇ ತಾರೀಕು ಶನಿವಾರ ರಕ್ಷಾಬಂಧನ, ಸಹೋದರರ ಆಯಸ್ಸು ಮತ್ತು ಶ್ರೇಯಸ್ಸಿಗಾಗಿ ಮಾಡುವಂತಹ ಪೂಜೆ. ಆ ದಿನದ ವಿಶೇಷತೆ ಬಗ್ಗೆ ಏನ್ ಹೇಳ್ತೀರಿ? ಈ ವರ್ಷ ಬಂದಿರತಕ್ಕಂಥ ಈ ಹುಣ್ಣಿಮೆ ಏನಿದೆ, ಪ್ರತಿ ಹುಣ್ಣಿಮೆಲೂ ಈ ಹುಣ್ಣಿಮೆನಲ್ಲಿ ಶನಿವಾರ 9ನೇ ತಾರೀಕು ಮೊದಲನೇದಾಗಿ ಉಪಕರ್ಮ ಅಂತಕ್ಕಂಥ ಒಂದು ಅರ್ಥಪೂರ್ಣವಾದಂತಹ ಪದ್ಧತಿ. ಜನವಾರ ಹಾಕೊಳ್ತಕ್ಕಂಥ ಪದ್ಧತಿ ಇರತಕ್ಕಂಥ ಎಲ್ಲ ಸಮುದಾಯದವರು ಕೂಡ, ಕೇವಲ ಬ್ರಾಹ್ಮಣರು ಮಾತ್ರ ಜನವಾರ ಹಾಕೊಳ್ತಾರೆ ಅಂತಕ್ಕಂಥ ತಪ್ಪು ತಿಳುವಳಿಕೆ ಬೇಡ ಪ್ರಭುಗಳಿಗೆ. ಬೇರೆ ಬೇರೆ ಸಮುದಾಯದವರು ಕೂಡ ಜನವಾರ ಹಾಕೊಳ್ತಕ್ಕಂಥ ಪದ್ಧತಿ ಉಂಟು. ಇದಲ್ಲದೇನೆ ರಕ್ಷಾಬಂಧನ ಅಂಥೇಳಿ ಸಹೋದರಿಯರು ನಮ್ಮ ಸಹೋದರನಿಗೆ ಅಥವಾ ಸಹೋದರ ಸಮನಾದಂತಹ ಸ್ನೇಹಿತಗಳಿಗೆ ಅವನ ಆರೋಗ್ಯ ಆಯಸ್ಸು ಚೆನ್ನಾಗಾಗಲಿ ಅಂಥೇಳಿ ಅವನಿಗೊಂದು ಬಾಂಧವ್ಯದ ಸಂಕೇತವಾದಂತಹ ಒಂದು ಕಂಕಣವನ್ನು ಕೈ ಕಟ್ಟಿ ಅವನಿಂದ ಒಂದು ಶುಭ ಹಾರೈಕೆಯನ್ನು ಪಡೆದೊಂದು ಕಾಣಿಕೆ ರೂಪದಲ್ಲಿ ಒಂದು ಶುಭ ಹಾರೈಸವನೇನೋ ಒಂದು ದಕ್ಷಿಣ ಇದನ್ನು ಒಂದು ನಗದು ರೂಪದಲ್ಲೋ ಅಥವಾ ಇನ್ಯಾವುದೋ ಒಂದು ರೂಪದಲ್ಲೋ ಕೊಟ್ಟು, ನನ್ನ ನಿನ್ನ ಸಂಬಂಧ ಅಣ್ಣ ತಂಗಿಯ ಸಂಬಂಧ, ಅಕ್ಕ ತಮ್ಮನ ಸಂಬಂಧ ಅಂಥೇಳಿ ಅದನ್ನು ಮತ್ತಷ್ಟು ಗಟ್ಟಿಗೊಳಿಸ್ತಕ್ಕಂತಹ ಒಂದು ಅದ್ಭುತವಾದ ಪರಂಪರೆ ರಕ್ಷಾಬಂಧನ ಅಂತಕ್ಕಂಥದ್ದು. ಇದು ದೇಶಾದ್ಯಂತ ಇದರ ಆಚರಣೆ ನಾವು ಕಾಣಬಹುದು. ಗುರುಗಳೇ, ಇದುವರೆಗೂ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ, ಪೂಜಾ ವಿಧಾನ ಮತ್ತು ವ್ರತದ ವಿಧಾನ, ಅದರಿಂದ ಆಗುವಂತಹ ಫಲಾಫಲಗಳೇನು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಅದರ ಜೊತೆಗೆ ರಕ್ಷಾಬಂಧನದ ವಿಶೇಷತೆಯ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ರಿ. ಧನ್ಯವಾದ ತಮಗೆ. ಸಮಸ್ತ ಸನ್ಮಂಗಳಾನಿ ಭವಂತು. ಹರಿ ಓಂ.
ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.